ನಮಸ್ತೆ ಮೇಡಮ್. ನಮಸ್ಕಾರ. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ಕಮಲವ್ವ. ಕಮಲವ್ವ ಅಂತ ಹೇಳಿ. ಹ್ಞೂ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ನಿಮ್ಮ ಹೆಸರು? ಸಂಗಪ್ಪ ರಾಮಪಟ್ಟ. ಸರ್ ಈಗ ಮೇಡಮ್ ಅವರು ಇದೇ ಮೊದಲನೇ ಬಾರಿ ಸರ್ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ. ಮೊದಲನೇ ಬಾರಿ. ಏನ್ ಅನ್ನಿಸ್ತಾ ಇದೆ ಸರ್ ಈಗ? ಜನಕ್ಕೆಲ್ಲ ಒಳ್ಳೇದು ಮಾಡೋದು ಆಯ್ತು. ಈಗ ಯಾವ ಗ್ರಾಮ ಪಂಚಾಯತಿಯಿಂದ ನಿಂತು ಗೆದ್ದಿರುವಂತ ಸರ್? ನಮ್ದು ಗಂಜಿಗಿಟ್ಟು ಗಂಜಿಗಟ್ಟಿ ಗ್ರಾಮ ಪಂಚಾಯತಿಯಿಂದ ಗೆಲುವನ್ನು ಅನುಭವಿಸ್ತಿರುವಂತವ್ರು. ಸರ್ ಈಗ ಏನ್ ಅನ್ನಿಸ್ತಾ ಇದೆ ಈ ಒಂದು ರಾಜಕೀಯ ಜೀವನ ಸರ್? ಈಗ ಎಲ್ಲ ಜನ ಯಾವ ಇದು ಬೇಡಿಕೆ ಕೇಳ್ತಿರ್ತಾರೆ, ಎಲ್ಲ ಮಾಡ್ಕೊಂತ ಹೋಗಿದ್ರು. ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಾ. ಮೇಡಮ್ ಅವರ ಈ ಬಾರಿ ನೀವು ಗೆದ್ದಂತ ಲೀಡಿಂಗ್ ಓಟ್ ಏನಿತ್ತು ಮೇಡಮ್ ಅವರ? 875. 75. ಟೋಟಲ್ ಒಟ್ಟು? ಟೋಟಲ್ ಒಟ್ಟು 800. ಒಂದಿಷ್ಟು ಕೆಟ್ಟಿದ್ರೆ 900. ಹಾ. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರೋದ್ರ ಮೇಡಮ್? ನಾವು ಕಾಂಗ್ರೆಸ್ ಪಕ್ಷದಿಂದ ಸರ್ ಈಗ ಮೇಡಮ್ ಅವರು ಗೆದ್ದೀಗ 3 ವರ್ಷ ಕಾಲಾವಧಿ ಕಳೆದಿದೆ ಸರ್. ಈ 3 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನ ನೀವು ಮುಗಿಸ್ತಾ ಹೋದ್ರಿ ಸರ್? ಮಾಡ್ತಾ ಹೋದ್ರಿ? ನಾವು ಪೈಪ್ಲೈನ್ ಮಾಡಿಸಿದ್ರಿ, ನೀರಿಯಲ್ಲಿ ಓಣಿಯಲ್ಲಿ ಇದು ಮಾಡಿದ್ವಿ, ಶೌಚಾಲಯ ಕಟ್ಸಿದ್ವಿ, ಪ್ಲಾಟ್ ಅನ್ನು ಕೊಟ್ಟಿದ್ವಿ, ಎಲ್ಲ ಮಾಡಿಸ್ತಾ ಹೋಗ್ತಿದ್ದೀರಾ. ಈಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಮೇಡಮ್ ಅವರ? ಒಬ್ಬ ಒಂದು ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಈಗ ಒಂದು ರಾಜಕೀಯ ಜೀವನಕ್ಕೆ ಬಂದಿದ್ದೀರಾ, ಏನ್ ಅನ್ನಿಸ್ತಾ ಇದೆ ಮೇಡಮ್ ಅವರಾಗ ನಿಮ್ಗೆ? ನಮ್ಗೆ ಈ ರಾಜಕೀಯ ಜೀವನನ ಒಳ್ಳೇದು ಅನಿಸ್ತದೆ. ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಮೇಡಮ್. ಇದೇ ರೀತಿ ಮುಂದಿನ ರಾಜಕೀಯ ಜೀವನದಲ್ಲೇ ಬೆಳಿಬೇಕು ಅನ್ಕೊಂಡಿದ್ರೆ ಏನ್ ಅನ್ಕೊಂಡಿರೋದು ಮೇಡಮ್ ಅವರ? ರಾಜಕೀಯ ಜೀವನದಾಗ ಬೆಳೆಯೋದ್ರಿ ಜನಸಂಖ್ಯೆ ಆ ಜನರ ಅಭಿಪ್ರಾಯ ನೋಡಿ ಅಭಿಪ್ರಾಯ ನೋಡಿ ಮಾಡಿ. ಮೇಡಮ್ ಅವ್ರಾಗ 3 ವರ್ಷ ಅವಧಿ ಕಳೆದಿದೆ. 3 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾ ಹೋಗ್ತಾ ಇದ್ದೀರಾ. ಇನ್ನು ಮುಂದೆ 2 ವರ್ಷ ಅವಧಿ ಇದೆ ಮೇಡಮ್ ಅವ್ರೆ. ಈ 2 ವರ್ಷ ಅವಧಿಯಲ್ಲಿ ಏನ್ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮೇಡಮ್? ಕೆರೆಗಳು ಇರ್ತದೈತ್ರಿ. ಹಾ. ಕೆರೆ ನೀರು ಊರಲ್ಲಿ ಪೈಪ್ ಲೈನ್ ಮಾಡಿಸಿ ಫಿಲ್ಟರ್ ನೀರು ಕೊಡಿಸ್ಬೇಕಂತ ಅನ್ಕೊಂಡಿರೋ ಸರ್. ನೀವ್ ಏನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ಈಗ? ಅಷ್ಟೇ ರೀ. ಅವ್ರೆ ಹಂಗೆ ಈಗ ಜನತೆ ಎಲ್ಲ ತಮ್ಮ ಹತ್ರ ಯಾವ ರೀತಿ ಒಂದು ಅಧ್ಯಕ್ಷರನ್ನ ಒಂದು ಪ್ರೀತಿಯಿಂದ ಯಾವ ರೀತಿ ಒಂದು ಮಾತಾಡಿಸ್ತಾ ಹೋಗ್ತಾ ಇದಾರೆ ಸರ್? ಪ್ರೀತಿನ ಮಾಡಿಸ್ತಾರೆ. ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತಾ ಹೋಗ್ತಾ ಇದಾರೆ ಸರ್. ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ನಿಮ್ಗೆ ಗುರುಗಳು ಅಂತ ಯಾರ ಇದಾರೆ ಸರ್ ಈಗ? ನಮ್ಮ ಅಣ್ಣವ್ರಿದ್ರಿ, ನಮ್ಮ ಅಣ್ಣಾರು ನಮ್ಮ ಮಾರದಾರಿ. ನಮ್ಮ ಹಿರಿಯರು ಇದ್ರು. ಅವ್ರ ಹೆಸರು ಹೇಳಕ್ ಇಷ್ಟಪಡ್ತಾರ ಮೇಡಮ್? ಹೇಳಿ. ಅವ್ರ ಹೆಸರು ಯಲ್ಲಪ್ಪ ನಾಗಪ್ಪ ತಮ್ಮಣ್ಣಿ. ಯಲ್ಲಪ್ಪ ಅವ್ರಿಗೆ. ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾರ ಮೇಡಮ್ ಅವರ? ಅವ್ರಿಗೆ ನಮ್ಮಿಂದ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟ. ಸರ್ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಇಲ್ಲೇ ಜನ ಎಲ್ಲಾ ಕುಡಿದ್ರೆ ನಮ್ನ ಇದು ಮಾಡಿದ್ರು, ನಮ್ಮ ಓಣಿಯಲ್ಲಿ ಕೂಡ ಇದು ಮಾಡಿದ್ರು, ಯಾರು ಮಾಡಕ್ ಇಷ್ಟಪಡ್ತಾರೆ. ಅದೇ ರೀತಿ ಈಗ ನಿಮ್ಮ ಈ ಸ್ಥಾನಕ್ಕೆ ಬರೋಕೆ ಗೆಲುವಿಗೆ ಕಾರಣ ಮುಖ್ಯವಾಗಿ ನಿಮ್ ಗ್ರಾಮದ ಜನತೆ. ಯಾಕೆಂದ್ರೆ ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜ್ಯೇಷ್ಠನಾಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಜನತೆ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಧನ್ಯವಾದಗಳು. ನೀವೇನ್ ಹೇಳಕ್ ಇಷ್ಟ? ಧನ್ಯವಾದಗಳು. ಇದೇ ರೀತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಮಾತನ್ನ ಧನ್ಯವಾದ.